ನಮಸ್ಕಾರ. ಇವತ್ತು ನಾವು ಮಾರುತಿ ನಗರದ ವಾರ್ಡ್ ನಂಬರ್ 6ರ ಮುಖ್ಯ ರಸ್ತೆ ಮೇಲಿದ್ದೇವೆ. ತಮಗೆ ಗೊತ್ತಿದೆ, ಕಳೆದ 2 ದಿನಗಳ ಹಿಂದೆ ಇಲ್ಲಿ ರಸ್ತೆ ಇಲ್ಲಾಗಿತ್ತು. ಇಲ್ಲಿಯ ಮಾರುತಿ ನಗರದ ಸ್ಥಳೀಯ ನಿವಾಸಿಗಳು ಕಳೆದ 1 ತಿಂಗಳಿಂದ ಹಲವಾರು ಸಲ ಪ್ರತಿಭಟನೆ ಮಾಡಿ ನಗರಸಭೆಗೆ ವಿನಂತಿ ಮಾಡಿದರು. ಅದರ ಜೊತೆಗೆ ಒಂದು ವಿನೂತನವಾದ ಘಟನೆಯನ್ನು ಇಲ್ಲಿ ನಡೆಸಿದರು. ಒಂದು ಬ್ಯಾನರ್ ಕಟ್ಟುವ ಮೂಲಕ ಇಲ್ಲಿ ರಸ್ತೆ ಮೇಲೆ ಯಾರು ವಾಹನ ಸಂಚಾರ ಮಾಡ್ತಾರೆ ಅವರಿಗೆ ಪ್ರಾಣಾಪಾಯ ಇದೆ ಅಂತ ಹೇಳಿ ಒಂದು ಬ್ಯಾನರ್ ಕಟ್ಟಿದ್ದು. ಆವಾಗ ನಗರಸಭೆ ಎಚ್ಚೆದ್ದು ಇವತ್ತೊಂದು ಟೆಂಪ್ರವರಿ ರೋಡ್ ಮಾಡಿದೆ. ಈ ತಕ್ಷಣಕ್ಕಾದರೂ ಒಂದು ಸಣ್ಣ ರಿಲೀಫ್ ಕೊಟ್ಟಿದೆ. ಆದರೆ ಇದು ಪರ್ಮನೆಂಟ್ ರೋಡ್ ಆಗಬೇಕು, ಯಾಕಂದರೆ ಇಲ್ಲಿ ವಾಹನ ಸಂಚಾರ ತುಂಬ ಇದೆ. ಹಾಗಾಗಿ ಈ ರಸ್ತೆ ಮಾಡಿದ ಬಗ್ಗೆ ಇಲ್ಲಿಯ ಸ್ಥಳೀಯರು ಏನು ಹೇಳ್ತಾರೆ ಅಂತ ಹೇಳಿ ಅವರಲ್ಲಿ ಕೇಳೋಣ ಬನ್ನಿ. ನಮ್ಮ ಜೊತೆಗೆ ಇವತ್ತು ಇಲ್ಲಿಯ ನಿವಾಸಿಗಳು ಹಾಗೂ ಸಾಫ್ಟೆಕ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಸನ್ಮಾನ್ಯ ಸೈಯದ್ ಇಸ್ಮಾಯಿಲ್ ತಂಗಳವರು ಇದ್ದಾರೆ, ಯುವ ನಾಯಕರು. ಅವರಲ್ಲಿ ಕೇಳುವ. ಸರ್, ಏನು ಹೇಳ್ತೀರಿ ರಸ್ತೆ ಬಗ್ಗೆ? ಮೊದಲಿಗೆ ನಾನು ಈ ಒಂದು ಡಾಂಬರೀಕರಣ ಏನು ಮಾಡಿದ್ದಾರೆ ಸ್ಥಳೀಯ ನಗರಾಡಳಿತ, ಈಗ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಎಲ್ಲರ ಸಾರ್ವಜನಿಕರ ಒಂದು ಮನವಿ ಮೇರೆಗೆ ಅವರು ಈ ಕಾರ್ಯವನ್ನು ತಾತ್ಕಾಲಿಕವಾಗಿ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಶ್ರಮಿಸಿದ ನಗರದ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂಥ ಶಾಹಿದಾ ಪಠಾಣ್ ಅವರು ಹಾಗೂ ಎಲ್ಲ ಮೀಡಿಯಾ ಬಂಧುಗಳು, ರಾಷ್ಟ್ರಧ್ವನಿ ಮೀಡಿಯಾ ಅವರು, ತೆಲುಗು ನ್ಯೂಸ್ ಮೀಡಿಯಾದವರು, ಪಾರಿಕ್ ಪ್ರೆಸೆಂಟೇಷನ್ ಅವರು, ಸಂದೇಶ್ ನ್ಯೂಸ್ ಅವರು, ಹಲವಾರು ಈ ಮೀಡಿಯಾದವರು ಸಹ ಇದಕ್ಕೆ ಬಹಳ ಸಹಕಾರ ನೀಡಿದ್ದಾರೆ. ಅವರ ಒಂದು ಧ್ವನಿಯಿಂದ ಈ ಒಂದು ಮತ್ತು ಎಲ್ಲ ಸಾರ್ವಜನಿಕರು ಮುತುವರ್ಜಿ ವಹಿಸಿ, ಈ ಅಕ್ಕಪಕ್ಕ ಜನರು ಮುತುವರ್ಜಿ ವಹಿಸಿ ಸ್ವಯಂ ಪ್ರೇರಿತವಾಗಿ ಈ ಒಂದು ರಸ್ತೆಯನ್ನು ಬಂದ್ ಮಾಡುವ ಮೂಲಕ ಒಂದು ವಿನೂತನ ಪ್ರತಿಭಟನೆಯನ್ನು ಮಾಡಿದರು. ಮುಖ್ಯವಾಗಿ ತಾವುಗಳು ಅದರ ಒಂದು ಮುಖಂಡತ್ವವನ್ನು ವಹಿಸ್ಕೊಂಡಿದ್ರಿ. ರಾಜೇಶ್ ಕೆಸ್ನೂರವರು ಈ ಒಂದು ವಿನೂತನ ಒಂದು ಪ್ರತಿಭಟನೆಯ ಮುಖಂಡತ್ವವನ್ನು ವಹಿಸ್ಕೊಂಡು ಎಲ್ಲರನ್ನ ಎಚ್ಚೆತ್ತಿ ಈ ಒಂದು ರಸ್ತೆ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ರಿ. ನನಗೆ ಮೊದಲಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಗರಾಡಳಿತಕ್ಕೆ. ತಾತ್ಕಾಲಿಕವಾಗಿ ಈ ರಸ್ತೆಯನ್ನು ಮಾಡಿದ್ರಿ. ಬಟ್ ನಮ್ಮ ಬೇಡಿಕೆ ಏನಂದರೆ, ಇದು ತಾತ್ಕಾಲಿಕ ಆಯಿತು, 15 ದಿನ 1-2 ಮಳೆ ಬಂದರೆ ಈ ರಸ್ತೆ ಮಳೆ ಜೊತೆಗೆ ಹೋಗಿಬಿಡುತ್ತೆ. ಸೊ ನಮಗೆ ಬೇಕಾಗಿರೋದು ಏನು? ಪರ್ಮನೆಂಟ್ ರಸ್ತೆ ಅಂದರೆ CC ರಸ್ತೆ. ಅದೇನು ನೀವು CC ರಸ್ತೆ ಅರ್ಧ ಮಾಡಿದ್ರಿ, ಅದನ್ನೇ ಕಂಟಿನ್ಯೂ ಮಾಡಿ. ಯಾಕೆಂದರೆ ಇದು ಗಾಂಧಿನಗರ ಆಗಲಿ, ಆಶ್ರಯ ಕಾಲನಿ ಆಗಲಿ ಸಂಪರ್ಕಿಸುವ ಮುಖ್ಯ ರಸ್ತೆ ಇದು. ಇಲ್ಲಿ JN ರೋಡ್ ಟ್ರಾಫಿಕ್ ಏನಿದೆ ಅದೇ ರೀತಿ ಟ್ರಾಫಿಕ್ ನಾವು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೆಕೆಂಡ್ ನಮ್ಮ ದಾಂಡೇಲಿಯ ಮೇನ್ ರೋಡ್ ಅಂತ ಹೇಳ್ಬೋದು. ಇದಕ್ಕೆ ವಿಶೇಷ ರಸ್ತೆ ಅಂತ ಪರಿಗಣಿಸಿ ವಿಶೇಷ ಒಂದು ಅನುದಾನವನ್ನು ಇದಕ್ಕೆ ಮೀಸಲಿಟ್ಟು ಇದಕ್ಕೆ ಈ ರಸ್ತೆಯನ್ನು ಪರ್ಮನೆಂಟ್ ರಸ್ತೆಯಾಗಿ ಮಾಡಬೇಕಂತ ನಾವು ಎಲ್ಲರ ಪರವಾಗಿ ಈ ನಿಮ್ಮ ವಾಹಿನಿಯ ಮೂಲಕ ಕೇಳ್ಕೊತೇನೆ. ಈಗೇನು CC ರೋಡ್ ಆಗಿದೆ ಅದನ್ನೇ ಕಂಟಿನ್ಯೂ ಮಾಡಿ. ಆಮೇಲೆ ಇದಕ್ಕೆ ಏನು ಟೆಂಡರ್ ಅಂತ ಆಗಿದೆ ಅಂತ ಕೇಳಲ್ಪಟ್ಟೆ. ಅದಕ್ಕೆ ತಮಗೆ ಮತ್ತು ಶಾಸಕರಿಗೆ, ನಗರಾಡಳಿತಕ್ಕೆ ಮತ್ತು ಈ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಟೆಂಡರ್ ಏನು ಪ್ರಕ್ರಿಯೆ ಆಗಿದೆ ಇದಕ್ಕೆ ಆದಷ್ಟು ಬೇಗ ಆ ಕಾಂಟ್ರಾಕ್ಟ್ರನ್ನು ಕರೆಸಿ ಈ ರಸ್ತೆಯನ್ನು ಆಶ್ರಯ ಕಾಲೋನಿವರೆಗೂ, ಬಸ್ ಎಲ್ಲಿ ತನಕ ಹೋಗ್ತದೆ ಮುಖ್ಯ ರಸ್ತೆ ಇದು, ಆಶ್ರಯ ಕಾಲೋನಿವರೆಗೂ ಈ ರಸ್ತೆಯನ್ನು ಇನ್ನೂ ಅಗಲ ಮಾಡಿ. ಯಾಕೆಂದರೆ ಇಲ್ಲಿ ಸ್ಥಳ ಇದೆ, ಅಗಲ ಮಾಡಲಿಕ್ಕೆ ಚಾನ್ಸ್ ಇದೆ, ಇಲ್ಲಿ ಸ್ಥಳ ಇದೆ. ಆ ಸ್ಥಳದಲ್ಲಿ ಮುಖ್ಯ ರಸ್ತೆ ಡಬಲ್ ರೋಡ್ ಮಾಡುವಂಥ ಜಾಗನೂ ಇದೆ. ಸೊ ಆ ನಿಟ್ಟಿನಲ್ಲಿ ಮತ್ತೆ ನಗರಾಡಳಿತ ಇದಕ್ಕೆ ಮುತುವರ್ಜಿ ವಹಿಸಿ ಈ ರಸ್ತೆಯನ್ನು ಶಾಶ್ವತ ರಸ್ತೆಯನ್ನಾಗಿ ಮಾಡಬೇಕಂತ ನಾವು ಎಲ್ಲರ ಪರವಾಗಿ ವಿನಂತಿ ಮಾಡ್ತೇವೆ. ಧನ್ಯವಾದಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆಗಳು ಕೇಳೋದು ಜವಾಬ್ದಾರಿತ ನಾಗರಿಕರ ಕರ್ತವ್ಯ ಅಂತ ಹೇಳಿ ಇಲ್ಲಿಯ ಜನರು ಸಮಸ್ಯೆಗಳಾದಾಗ ಪ್ರಶ್ನೆಗಳನ್ನು ಕೇಳಿ ಈ ರಸ್ತೆ ತಾತ್ಕಾಲಿಕವಾಗಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ರಸ್ತೆ ಆಗಲಿಕ್ಕೆ ಶ್ರಮವಹಿಸಿದ ನಗರಾಡಳಿತ, ಇಲ್ಲಿ ಕೌನ್ಸಿಲರ್ ಶಾಹಿದಾ ಪಠಾಣ್ ಅವರು ಕಳೆದ ಬಹಳಷ್ಟು ಸಲ ಇದರ ಬಗ್ಗೆ ಮನವಿಯನ್ನು ಮಾಡಿದ್ದಾರೆ. ಮತ್ತು ಈ ರಸ್ತೆ ಆಶ್ರಯ ಕಾಲನಿ ತನಕ ಪರ್ಮನೆಂಟ್ ರಸ್ತೆ, ಕಾಂಕ್ರೀಟ್ ರಸ್ತೆ ಆಗಬೇಕು, ಇದು ಅಗಲೀಕರಣ ಆಗಬೇಕು. ಯಾಕಂದರೆ 6 ಮೀಟರ್ ರಸ್ತೆ ಇದು ಆಗಬೇಕಾಗಿದ್ದರಿಂದ ಇದನ್ನು ಮಾಡಬೇಕಂತ ಹೇಳಿ ಕೇಳ್ಕೊಂಡಿದ್ದಾರೆ. ಮತ್ತು ಶಾಸಕರಲ್ಲಿ ವಿನಂತಿ ಮಾಡಬೇಕಂತ ಹೇಳಿದ್ದಾರೆ. ನಮ್ಮ ಶಾಸಕರು ಜನಪ್ರಿಯ ಶಾಸಕರು, ತುಂಬ ಕಾರ್ಯಬದ್ಧ ಶಾಸಕರು. ನಾವು ನಮ್ಮ ಶಾಸಕರಿಗೆ ಒಂದು ಖಜಾನೆ ಅಂತ ಹೇಳ್ಬೋದು. ಸಮಸ್ಯೆಗಳಿದ್ದಾಗ ಅವರಲ್ಲಿ ಹೋದಾಗ ನಿಜವಾಗೂ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಪರಿಹಾರಗಳ ಖಜಾನೆ ನಮ್ಮ ಶಾಸಕರು. ಇಲ್ಲೇ ಜನರು ಕೂಡ ಯಾವುದೇ ಸಮಸ್ಯೆಗಳಿದ್ದಾಗ ಅವರು ಬಂದಾಗ ನಾವೆಲ್ಲರೂ ಸೇರಿ ಅವ್ರ ಹತ್ರ ಹೋದರೆ ನಿಜವಾಗೂ ನಮ್ಮೆಲ್ಲರಿಗೂ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತೇಳಿ ನಮಗನಿಸ್ತದೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಮುಖಂಡರಾದಂಥ ಸನ್ಮಾನ್ಯ ಜಡ್ ದೇವರಾಜ್ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋದು.
ಈಗ ಒಳಗಿನ ಎಲ್ಲ ರೋಡ್ಗಳನ್ನು ಮಾಡ್ತಾ ಇದ್ದಾರೆ, ಈ ಮೇನ್ ರೋಡ್ ಯಾಕೆ ಮಾಡ್ತಾ ಇಲ್ಲ ಎಂಬ ಪ್ರಶ್ನೆ ಎಲ್ಲ ಪಬ್ಲಿಕ್ಗೆ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಕಮಿಷನರ್ ಅವರು ಈ ರೀತಿಯಾಗಿ ಯಾಕೆ ಇದರ ಬಗ್ಗೆ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಏನೋ ಸಿಂಗಲ್ ಟೆಂಡರ್ ಕರೆದಿರಂತೆ, ಮತ್ತೆ ಅದೇ ಏನೋ ಕರೀಲಿಲ್ಲ. ಇಷ್ಟೆಲ್ಲ ಜನರು ಒತ್ತಾಯ ಮಾಡ್ತಾ ಇದ್ದರು, ಇಷ್ಟೆಲ್ಲ ಜನರು ಇಲ್ಲಿ ಬಿದ್ದು ಅಪಘಾತಕ್ಕೆ ಒಳಗಾದರೂ ಸಹ ಇನ್ನೂ ಅವರು ಸೀರಿಯಸ್ ಆಗಿ ಅದನ್ನು ತೊಗೊಳ್ತಾ ಇಲ್ಲ. ಅದಕ್ಕಾಗಿ ಮೊನ್ನೆ 2-3 ಸಲ ಒಂದು ರೋಡನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಕ್ಕೆ ಸ್ವಲ್ಪ ಏನೋ ಅವರು ಇಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟು ಸಾಕಾಗೋದಿಲ್ಲ. ಮುಂದೆ ಅದು ಪೂರ್ತಿಯಾಗಿ ರೋಡು CC ರೋಡ್ ಆಗಿ ಜನರ ಸಮಸ್ಯೆಯನ್ನು ಅವರು ಪರಿಗಣಿಸಿ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಸಮಸ್ಯೆ ನಮ್ಮ ದೇಶಪಾಂಡೆ ಸಾಹೇಬರಿಗೆ ಅಲ್ಲಿ ಮಟ್ಟ ಹೋಗಿಲ್ಲ ಏನೋ. ಒಂದು ವೇಳೆ ಅಲ್ಲಿ ಹೋಗಿದ್ರೆ ಅವರು ಸೀರಿಯಸ್ ಆಗಿ ಅದನ್ನು ಆ್ಯಕ್ಷನ್ ತೊಗೊಳ್ತಾ ಇದ್ದರು. ಅದಕ್ಕಾಗಿ ಇನ್ನು ಮುಂದೆ ಆದರೂ ಆ ಜನರಿಗೆ ಎಷ್ಟು ತ್ರಾಸ ಆಗ್ತಾ ಇದೆ ಎಂಬ ಸಮಸ್ಯೆ ಅವರ ದೇಶಪಾಂಡೆ ಹತ್ರ ಹೋದ ಕೂಡಲೇ ಅದನ್ನು ಅವರು ಪರಿಗಣಿಸಿ ಅದನ್ನು ಕೂಡಲೇ ಅದಕ್ಕೆ ಒಂದು ಪ್ರತಿಕ್ರಿಯೆ ಅವರು ಮಾಡುವರಿದ್ದಾರೆ. ಈಗಾಗಲೇ ಎಷ್ಟೋ ಸಮಸ್ಯೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ನನಗನ್ನಿಸ್ತದೆ ದೇಶಪಾಂಡೆ ಸಾಹೇಬ್ರ ಹತ್ರ ಈ ಸಮಸ್ಯೆ ಹೋಗಿ ಇವರು ಮಾತಾಡಿಲ್ಲ, ಅದಕ್ಕಾಗಿ ಆ ಕೆಲಸ ಆಗಲಿಲ್ಲ ಎಂಬುದಾಗಿ ಹೇಳ್ತದೆ. ಮುಂದಿನ ದಿನದಲ್ಲಿ ಆದರೂ ಕಮಿಷನರ್ ಅವರು ಇದರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಮುಂದಿನ ಈ ಸಂಪೂರ್ಣವಾದ ಈ ಕೆಲಸವನ್ನು ಮಾಡಿಕೊಡಬೇಕೆಂಬುದಾಗಿ ನಾವು ಮಾರುತಿ ನಗರದ ಜನರು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ದೇವರಾಜ್ ಅವರೇ. ಇಲ್ಲಿಯ ಸ್ಥಳೀಯ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಾಗಿ ಇದ್ದರು. ಅವರು ಧೈರ್ಯ ಮಾಡಿ ಎಲ್ಲರ ಮುಂದೆ ಬಂದು ಈ ಸ್ಥಳೀಯ ಸಮಸ್ಯೆ ಮತ್ತು ಇಲ್ಲಿ ಏನು ಡೈಲಿ ಜನ ಬೀಳ್ತಾ ಇದ್ರು ಅವರಿಗೆಲ್ಲ ಉಪಚಾರ, ಅವರಿಗೆಲ್ಲ ನೀರು, ಅವರೊಬ್ಬರು ಯಾರೋ ಮೊನ್ನೆ ಮಹಿಳೆಯರು ಹೇಳ್ತಾ ಇದ್ರು ನರ್ಸ್ ಹುಡುಗಿಯರಿಬ್ಬರು ಬಿದ್ದಿದ್ರು, ಅವರಿಗೆ ಅರಿಶಿನ ಹಚ್ಚಿ ಅವರಿಗೆ ರಕ್ತ ಬಂದಾಗ ಗಾಯಮಾಯವಾಗಿ ಮಾಡಿ ಇಲ್ಲಿಂದ ಕಳಿಸಿದ್ರು. ಬನ್ನಿ ಅವರಲ್ಲಿ ಕೇಳ್ತೇನೆ, ಏನಂತೀರಿ ಅಮ್ಮ? ठीक है, आप हिंदी में माइक रहने दो, आप बोलो। अभी फिलहाल इतना करे अच्छा है। बहुत सारे बच्चे लोग सभी गिर रहे थे, गाड़ी बड़ी एक्सीडेंट होकर गए, बहुत लोग ये करे। चलो इतना हुआ, हमें ये अब बोलने का कि इससे अच्छा आगे करना, थोड़ा जहाँ मेन रोड है ना, बस गिर जाते बच्चे बिचे जाते, तो जैसा करे परमानेंट पूरा करना और थोड़ा चौड़ा करना, क्योंकि डबल रोड होना अभी एक ही है। तो ठीक है, अच्छा करे, इसके लिए थैंक यू। और अच्छा रोड करे ना, ठीक है, तो जब भी जरा अच्छा रोड करना। अभी ज़्यादा जोर बारिश से होती है, डामर पूरा ऊपर की जाता, करके भी फायदा नहीं है। करने का बड़ा अच्छा रोड करने का था ना, जब तक डबल रोड करने का था, इसका सीमेंट का रोड करने का था, तो करे ना, फिर भी करे ना, इतना तो ठीक है, तो करे ना, शुक्रिया अंकल। अभी आगे अच्छा से करना, ये करते हैं। करके बोला स्कूल लग जाते, हमें परसों से हम खारिज जाते थे, गिरते थे, फिर अभी गिरे वो नहीं करते, ठीक है। आगे तक गांधीनगर तक पूरा रोड गांधीनगर तक बड़ा अच्छा डबल रोड है, गांधीनगर तक करना। डेमोक्रेटिक व्यवस्था में प्रश्न पूछना बहुत जरूरी है। प्रश्न चाहे व्यवस्था से हो या व्यवस्था को पूछने से पहले खुद से प्रश्न करेंगे तो हमेशा अच्छा और कल्याणकारी काम कर सकते हैं। ये महिलाओं जो लेडीज़ लोग थे उन्होंने काफ़ी बहादुरी से इस प्रतिभटना में भाग लिया था। तो आइए और यहाँ के जलील इस्माइल से कुछ बोलना चाहते हैं। 70 भाई है, उनसे थोड़ा पूछते हैं। बनाए हुए हैं, अपनी बनाए ठीक है, मगर मेन रोड होना चाहिए, पूरा आश्रय कॉलोनी तक होना चाहिए, नहीं तो वरना ये रोड तो अभी टिकने वाला नहीं, 2 बारिश में ही जाने वाला है रोड अभी। तो मेन रोड जल्द से जल्द बनाना चाहिए, नहीं तो फिर अभी ये रोड खराब होने वाला, फिर गिरने वाले ये लोग हैं। सिर्फ 2 महीने के लिए नहीं चलने वाला है, जल्द से जल्द बनाओ ये रोड। ठीक है, ಸಾರ್ವಜನಿಕರ ಅಭಿಪ್ರಾಯ ಈ ರಸ್ತೆ ತಾತ್ಕಾಲಿಕವಾಗಿ ನಗರಸಭೆಯವರು ಮಾಡಿದ್ದಾರೆ. ನಗರಸಭೆಯವರಿಗೆ ಮತ್ತು ಗುತ್ತಿಗೆದಾರರಿಗೆ ಮತ್ತು ಇಲ್ಲಿಯ ಕೌನ್ಸಿಲರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಮತ್ತು ಈ ರಸ್ತೆ ತುಂಬ ಚಿಕ್ಕದಾಗಿದೆ, ಇದು ತಾತ್ಕಾಲಿಕ ಪರಿಹಾರ. ಇಲ್ಲಿಯ ಜನರಿಗೆ ಶಾಶ್ವತವಾಗಿ CC ರಸ್ತೆಯಾಗಿ ಪರಿಹಾರ ಬೇಕು. ಈ ರಸ್ತೆ ಗಾಂಧಿನಗರದ ಆಶ್ರಯ ಕಾಲನಿ ತನಕ ಹೋಗ್ತದೆ. ಮುಂದೆನೂ ತುಂಬಾ ರಸ್ತೆ ಹಾಳಾಗಿದೆ, ಎಲ್ಲ ಕಡೆ ತೆಗ್ಗಗಳು ಬಿದ್ದಿದ್ದಾವೆ. ಮುಂದೆ ಒಂದು ಬ್ರಿಡ್ಜ್ ಅರ್ಧ ಆಗಿ ಬಿದ್ದಿದೆ, ಸಿಟಿ ಬಸ್ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಗರಾಡಳಿತ ಎಚ್ಚೆತ್ತು 15 दिन में काम नहीं है तो फिर हम थोड़ा मारते हैं गांधीनगर रास्ता करके बोलो। ನಗರಾಡಳಿತ ಎಚ್ಚೆತ್ತು ಈ ರಸ್ತೆಯನ್ನು ಸಂಪೂರ್ಣವಾಗಿ CC ರಸ್ತೆ ಕೊನೆ ತನಕ ಮಾಡಿ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಹೇಳ್ತಾರೆ.
ಒಂದು ವೇಳೆ ನಗರಾಡಳಿತ ಇದಕ್ಕೆ ತಪ್ಪಿದರೆ ಮತ್ತೆ ಇಲ್ಲಿಯ ಸ್ಥಳೀಯರು ನಾವು ಹೋರಾಟ ಮಾಡ್ತೇವೆ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಸರಿಯಾಗಿ ಯಾರು ಜವಾಬ್ದಾರಿ ತಗೋತಾರೆ ಅವರು ಕೆಲಸ ಮಾಡದೇ ಇದ್ದರೆ ಹೋರಾಟ ನಮ್ಮೆಲ್ಲರ ಹಕ್ಕು, ಆ ಹೋರಾಟ ನ್ಯಾಯಯುತವಾಗಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಬ್ಬರು ಏನು ಬಾಬು ಅವರು ಮಾತಾಡ್ತಾರೆ, ಬನ್ನಿ ಮೇನ್ ಅಂದರೆ ಇದು ಯಾಕಂದ್ರೆ ಮೇನ್ ರೋಡ್ ಇದೆ ಇದು, ಮತ್ತು ಡೌನ್ ಅಪ್ ಭಾಳ ಇದೆ. ಎಷ್ಟು ಸಲ ನಾನು ಎರಡು ಸಲ ನಾವು ಬೆಳಿಗ್ಗೆ ಹೋಗಿದ್ದೀನಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲಿದ್ದು. ಇದು ತಾತ್ಕಾಲಿಕವಾಗಿ ಮಾಡಿದರೆ ಮತ್ತು ಹಿಂಗೆ ಇರ್ತದೆ. ನಾಳೆ ಮಳೆ ಬಿದ್ದರೂ ಕೂಡ ಇದು ಉಳಿಯಂಗಿಲ್ಲ, ಅದು ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕಾಗಿ ಆದಷ್ಟು ಲಘು ಆದಷ್ಟು ಬೇಗನೆ ಇದು ಮಾಡಬೇಕಂತ ನನ್ನ ಇಚ್ಛೆ. ಯಾಕಂದರೆ ಲೇಡೀಸ್ ಆಗಲಿ ಹುಡುಗರಾಗಲಿ ಸ್ಕೂಲ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಪ್ರಾಬ್ಲಮ್ ಆಗ್ತಾ ಇರ್ತದೆ. ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ಸೇ ಇಲ್ಲ ಹುಡುಗರಿಗೆ ಸ್ಕೂಲ್ ಹೋಗ್ಲಿಕ್ಕೆ ಬರಲಿಕ್ಕೆ. ಬಸ್ನು ಅರ್ಧಂಬರ್ಧ ಬರ್ತಾ ಇದೆ, ಅಲ್ಲಿಂದ ಆ ಕಡೆ ಹೋಗ್ತಾ ಇದೆ. ಅದಕ್ಕಾಗಿ ಹುಡುಗರು ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕಾಗಿ ಆದಷ್ಟು ಬೇಗನೆ ಮಾಡಬೇಕಂತ ನಂದು ಮಾತು. ವೈಜ್ಞಾನಿಕವಾಗಿ ರಸ್ತೆಯನ್ನು ಮಾಡಬೇಕು. ಇಲ್ಲಿ ತೆಗ್ಗ ದನ್ನಿ ಇದ್ದಾವೆ, ಎಲ್ಲೇ ಮಣ್ಣು ಹಾಕಿ ಭರಾಯಿ ಮಾಡಿ ವೈಜ್ಞಾನಿಕವಾಗಿ ಜನರ ಸಂಚಾರಕ್ಕೆ ಮತ್ತು ಬಸ್ಗಳು ತಿರುಗಾಡಲಿಕ್ಕೆ ವೈಜ್ಞಾನಿಕವಾಗಿ ರಸ್ತೆ ಮಾಡಬೇಕು. ಒಂದು ಮುಖ್ಯ ಸಮಸ್ಯೆ ರಸ್ತೆದು, ಇದು ಬಹಳ ಅಪ್ಪಿದೆ. ಕೆಲವೊಂದು ಸಲ ಇಲ್ಲಿಯ ಸಿಟಿ ಬಸ್ ಹಿಮ್ಮುಖವಾಗಿ ಚಲಿಸಿದ್ದುಂಟು, ದೊಡ್ಡ ಅಪಘಾತವಾಗುವ ಸಂಭವವಿದೆ. ಹಾಗಾಗಿ ನಗರಾಡಳಿತ ಇದನ್ನು ವೈಜ್ಞಾನಿಕವಾಗಿ ರಸ್ತೆ ಮಾಡಬೇಕಂತ ಹೇಳ್ತಾರೆ. ಒಟ್ಟಾರೆ ಇಲ್ಲಿಯ ಜನರು ನಗರಾಡಳಿತಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ. ನಗರಾಡಳಿತ ಎಚ್ಚೆತ್ತು ಇದನ್ನು ಪರ್ಮನೆಂಟ್ ರಸ್ತೆ ಮಾಡಬೇಕಂತ ಹೇಳಿ ವಿನಂತಿಸಿದ್ದಾರೆ. ಕ್ಯಾಮರಾಮನ್ ಪ್ರಭಾಕರ್ ಜೊತೆ ರಾಷ್ಟ್ರಧ್ವನಿ ರಾಜೇಶ್ ಸಾಬ್. ನಮಸ್ಕಾರ.